ಈ ವ್ಯಾಕ್ಸ್ ಟೆಕ್ಸ್ಚರ್ನ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಎಷ್ಟು ಹೈ ಟೆಂಪ್ರೇಚರಲ್ಲಿದೆ ಈ ವ್ಯಾಕ್ಸ್ ಅಂತಂದು. ಇದನ್ನೇನಾದರೂ ನಾವು ಸೆನ್ಸಿಟಿವ್ ಏರಿಯಾ ಮೇಲೆ ಅಥವಾ ಫೇಸ್ ಮೇಲೆ ಅಂಡರ್ ಆರ್ಮ್ ಮೇಲೆ ಹಾಕಿದ್ರೆ ಡೆಫಿನೆಟ್ ಆಗಿ ಸುಡುತ್ತೆ. ಈವನ್ ಕೈ ಮೇಲೆ ಹಾಕಿದ್ರೂ ರೆಡ್ ಪ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಗಳು ಏನು ಮಾಡಬೇಕು ಅಂದರೆ ಬಿಗಿನಿಂಗಲ್ಲಿ ಕಾಲ್ ಮೇಲೇ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಅವ್ರಿಗೆ ವ್ಯಾಕ್ಸಿನ ಕನ್ಸಿಸ್ಟೆನ್ಸಿ ಬಗ್ಗೆ ಅಥವಾ ಸಾಲಿಡ್ ಅಥವಾ ಸೆಮಿ ಸಾಲಿಡ್ ಅಥವಾ ವಾಟರಿ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲ್ಲ. ಈವನ್ ಥೇರಿ ನಾಲೆಜ್ ಇದ್ರೂ ಕೂಡ ವೆನ್ ಇಟ್ ಕಮ್ಸ್ ಟು ದ ಪ್ರಾಕ್ಟಿಕಲ್ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅವ್ರು ಜಸ್ಟ್ ಅದ್ರ ಬಗ್ಗೆ ಮೈಂಡ್ ಮಾಡಲ್ಲ, ಎಷ್ಟು ಇದು ಟೆಂಪ್ರೇಚರ್ ಹೈ ಅಲ್ಲಿ ಇದೆಯಾ ಲೋ ಅಲ್ಲಿ ಇದೆ ಅದೇನು ಅಬ್ಸರ್ವ್ ಮಾಡಲ್ಲ, ಜಸ್ಟ್ ತಗೋತಿರ್ತಾರೆ, ಅಪ್ಲೈ ಮಾಡ್ತಿರ್ತಾರೆ. ಅದು ಕೂಡ ಓವರ್ಲ್ಯಾಪ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಬಿಗಿನಿಂಗ್ ಅಲ್ಲಿ ಅವ್ರಿಗೆ ಸ್ವಲ್ಪ ಮೈಂಡ್ ಎಲ್ಲ ಬರೋದು ಎಲ್ಲಿ ಅಂದ್ರೆ ಅಪ್ಲಿಕೇಶನ್ ಮಾಡೋದು ಹೇಗೆ, ಸ್ಟ್ರಿಪ್ ಪ್ಲೇಸ್ ಮಾಡೋದು ಹೇಗೆ, ರಿಮೂವ್ ಮಾಡೋದು ಹೇಗೆ, ಇಷ್ಟೇ ಇರುತ್ತೆ ಹೊರತಾಗಿ ಆ ವ್ಯಾಕ್ಸ್ ಟೆಂಪ್ರೇಚರ್ ಏನಿದೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮೈಂಡ್ ಇರಲ್ಲ. ಸೊ ಹಾಗಾಗಿ ಅವರು ಡೈರೆಕ್ಟ್ ಆಗಿ ಸುಮ್ಮನೆ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವುದೇ ರಿಸ್ಕ್ ಇಲ್ಲದೆ ಇರೋ ಹಾಗೆ ಪ್ರಾಪರ್ ಪ್ರಾಕ್ಟೀಸ್ ತಗೋಬೇಕು ಅನ್ನೋದಾದ್ರೆ ಕಾಲ್ ಮೇಲೆನೆ ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಕಾಲ್ ಮೇಲೆ ಇರುವಂತ ಸ್ಕಿನ್ ನಮ್ಮ ದೇಹದ ಇತರ ಭಾಗದಲ್ಲಿ ಇರುವಂತ ಸ್ಕಿನ್ಗಿನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಅಲ್ಲಿ ನಾವು ಹೈ ಟೆಂಪರೇಚರ್ ವ್ಯಾಕ್ಸ್ ಯೂಸ್ ಮಾಡಿದ್ರು ಕೂಡ ಬರ್ನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ. ರಾದರ್ ಸ್ವಲ್ಪ ರೆಡ್ ಆಗ್ಬೋದು, ಇಲ್ಲ ಎರಿದ್ಮಾ ಆಗ್ಬೋದು, ಆಮೇಲೆ ಕಾಮ್ ಡೌನ್ ಆಗ್ಬಿಡುತ್ತೆ.